ರೈತ ಮುಖಂಡರ ಸಮಸ್ಯೆಗೆ ಸಭೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಗೈರು ಯಾರ ಬಳಿ ಹೇಳಲಿ, ನಮ್ಮ ಸಮಸ್ಯೆಗಳು ಅಧಿಕಾರಿಗಳು ಬಂದ ನಂತರ ಸಭೆ ಮುಂದುವರಿಯಲಿ ಎಂದು ರೈತ ಮುಖಂಡ ಕೆ ಭೂತಯ್ಯ ಸಭೆ ಗಮನ ಸೆಳೆದಿದ್ದಾರೆ. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಮಾತನಾಡಿ, ಈಗಾಗಲೇ ಸಭೆಗೆ ಯಾರು ಭಾಗವಹಿಸಬೇಕು ಎಂದು ನಿಮಗೆ ಸಭೆಗೆ ಆಹ್ವಾನ ಪತ್ರ ನೀಡಲಾಗಿದ್ದು, ರೈತರ ಬಣಗಳ ಮುಖಂಡರು ಮಾತ್ರ ಇದ್ದು ಉಳಿದವರು ಸಭೆಯಿಂದ ಹೊರಗೆ ಹೋಗಬೇಕು. ಅಧಿಕಾರಿಗಳಿಗೆ ಕುಳಿತುಕೊಳ್ಳಲು ಜಾಗವಿಲ್ಲ. ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಬಂದು ವಿವಿಧ ಬೇಡಿಕೆಗಳಿಗಾಗಿ ಪ್ರತಿಭಟನೆ ಮಾಡ್ತೀರಿ. ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ರೈತ ಜಿಲ್ಲಾ ಕೇಂದ್ರಕ್ಕೆ ಬಾರಬಾರದು ಎಂಬ ಉದ್ದೇಶದಿಂದ ಸಭೆ ಕರೆಯಲಾಗಿದೆ. ಸರ್ಕಾರದ ನಿಯಮಾವಳಿ ಪಾಲನೆ ಮಾಡಬೇಕು. ರೈತ ಬಣಗಳ ಒಬ್ಬ ಮುಖಂಡರು ಮಾತ್ರ ಸಭೆಯಲ್ಲಿ ಉಳಿದವರೆಲ್ಲ ಹೊರಗೆ ಹೋಗಬೇಕು. ನಿಮ್ಮ ಸಮಸ್ಯೆಗಳ ಬಗ್ಗೆ ಹರಿಸಲು ಅಧಿಕಾರಿಗಳ ಸಭೆ ಕರೆಯಲಾಗಿದೆ ಎಂದು ರೈತ ಮುಖಂಡರ ಗಮನ ಸೆಳೆದರು. ರೈತ ಮುಖಂಡರಾದ ಹಿರೇಹಳ್ಳಿ ನಿಜಲಿಂಗಪ್ಪ, ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ, ಬೋಧಯ್ಯ ಮಾತನಾಡಿ, ರೈತ ಸಂಘಟನೆಗಳಲ್ಲಿ ಬಣಗಳಿಲ್ಲ. ಬೆಳೆ ವಿಮೆ, ಬೆಳೆ ಪರಿಹಾರ, ಗೊಬ್ಬರ, ಬಿತ್ತನೆ ಬೀಜ, ರಸ್ತೆ, ಮೂಲಭೂತ ಸೌಲಭ್ಯಗಳನ್ನು ಚರ್ಚಿಸಲು 25 ಇಲಾಖೆ ಅಧಿಕಾರಿಗಳು ಸಭೆಗೆ ಬರಬೇಕು. ರೈತರನ್ನ ಹೊರಗೆ ಕಳಿಸುವುದು ಎಷ್ಟು ಸರಿ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹಾಕಿ ಧಿಕ್ಕಾರ ಕೂಗುತ್ತಾ ಸಭೆಯಲ್ಲಿ ಭಾಗವಹಿಸದೆ ಸಭೆಗೆ ಬಹಿಷ್ಕಾರ ಹಾಕಿ ಸಭಾಂಗಣದಿಂದ ರೈತರು ಹೊರ ಹೋದ ಘಟನೆ ಜರುಗಿತು. ರೈತರ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಅನಂತರ ಬೇರೆ ಬೇರೆ ತಾವೇನು ಹೇಳಿದ್ರಿ, ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಸ್ಯೆ ಆಯ್ತು, ಅನಂತರ ಈ ಅಬಕಾರಿ ಅವರ ಮುಖಾಂತರ ಹಲವಾರು ಈ ಮಾರ್ಷಲ್ಗಳ ಸಮಸ್ಯೆ ಆಯ್ತು, ಅನಂತರ ಈ ಪೊಲೀಸ್ ಸ್ಟೇಷನ್ ಸಮಸ್ಯೆಗಳಾಯ್ತು, ಅನಂತರ ಹಾಸ್ಪಿಟಲ್ ಸಮಸ್ಯೆ ಆಯ್ತು, ಅನಂತರ APMC ಅವ್ರ ಸಮಸ್ಯೆ ಆಯ್ತು, ಅನಂತರ ಎಜುಕೇಶನ್ ಸಂಬಂಧಪಟ್ಟಂಗೆ BO ಸಮಸ್ಯೆ ಆಯ್ತು, ಖಾಸಗಿ ಶಾಲೆಗಳದು, ಆದ್ರೆ ಈ ತರ ಹಲವಾರು ಇಲಾಖೆಗಳದು ತಮ್ಮ ತಾಲೂಕಿನಲ್ಲಿ ಏನಾದ್ರು ಇದ್ರೆ ಅದನ್ನ ಚರ್ಚಿಸೋಕೋದ್ರಿಂದ ಇವತ್ತು ನಾವು ಟೈಮ್ ಕೊಟ್ಬಿಟ್ಟು ತಮ್ಮೆಲ್ಲರಿಗೂ ನೋಟಿಸ್ ಸಹ ಕೊಟ್ಟಿದ್ದೀವಿ. ಸಂಬಂಧಪಟ್ಟಂಗೆ ಈಗ ಸುಮಾರು ರೈತ ಸಂಘದ ಹಲವಾರು ಬಣಗಳು ಇರೋದ್ರಿಂದ ಏನಾಗ್ತದೆ, ಎಲ್ಲಾ ರೈತರು ನಾವು ಇಲ್ಲಿ ಮೀಟಿಂಗ್ ಕರ್ಕೊಂಡು ಏನಾಗ್ತದೆ, ಸುಮಾರು ಜನ ರೈತರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಬರಬೇಕು, ಮೀಟಿಂಗ್ ಅಲ್ಲಿ ಕೂತ್ಕೋಬೇಕು, ಅದು ಒಂದು ಆಗ್ತದೆ. ಆದ್ರಿಂದ ಒಂದೊಂದು ಬಣದಿಂದ ಒಬ್ಬೊಬ್ಬರನ್ನ ನಾವು ಬರ್ಬೇಕು ಅಂತ ಹೇಳ್ತೀವಿ. ಎಲ್ಲಾ ರೈತರ ಪರವಾಗಿ ತಾವು ಆ ಒಂದು ಬಣದ ಪರವಾಗಿ ತಾವು ಒಬ್ಬರು ಇಲ್ಲಿ ಭಾಗವಹಿಸಿ ಏನಿದ್ದಾವೆ ಅಹವಾಲುಗಳನ್ನು ಸಹ ಕೊಡ್ಬೇಕಂತ ನಾವು ನೋಟಿಸ್ ಸಹ ತಿಳಿಸಿದ್ದೀವಿ. ಆದ್ರಿಂದ ದಯವಿಟ್ಟು ಇವಾಗ ಆಯಾ ಬಣದಿಂದ ಒಬ್ಬೊಬ್ಬರನ್ನ ಬಿಟ್ಟು ತಾವು ಎಲ್ಲರೂ ಅವಕಾಶ ಮಾಡಿಕೊಟ್ರೆ ನಮ್ ಬೇರೆ ಬೇರೆ ಅಧಿಕಾರಿಗಳು ಸಹ ಕೂಡ್ಲಿಕ್ಕೆ ಅವಕಾಶ ಸಿಗ್ತದೆ. ಅದರಿಂದ ಬಣದಿಂದ ಒಬ್ಬರು ಭಾಗವಹಿಸಿ. ಮುಖಂಡರ ಮಾತಾಡ್ತಿದ್ದು ಎಲ್ಲ ಸರಿ ಬಣಗಳು ಬೇರೆ ಬೇರೆ ಅಂತ ಎಲ್ಲ ನಮ್ಮ ವಿಚಾರಗಳು, ನಮ್ಮ ಸಮಸ್ಯೆಗಳು ಎಲ್ಲ ಒಂದೇ. ಆದ್ರೂ ನಾವು ಮಾತಾಡೋದು ನಾವು ಮುಖಂಡರು ಮಾತಾಡ್ತೀವಿ. ಈಗ ನಮಗೆ ಮುಖ್ಯವಾಗಿ ಆಯ್ತು, ಮುಖಂಡರು ಭಾಗವಹಿಸಿ ಎಲ್ಲರೂ ಭಾಗವಹಿಸಿದ್ರೆ ನಮ್ಗೆ ಸಮಸ್ಯೆ ಆಗ್ತದೆ. ಈಗ ನಮಗೆ ಬೆಳೆ ಚರ್ಚೆ ಸ್ಟಾರ್ಟಿಂಗ್ ಮಾಡೋಕ್ಕಿಂತ ಮುಂಚೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ, ರೈತರು ಮುಖಂಡರನ್ನ ಬಿಟ್ಟು ಉಳಿದವ್ರು ಹೋಗ್ಬಿಟ್ರಿ ಅಂತ ಹೇಳ್ತಾ ಇರುವಂತದ್ದು. ಅವರೆಲ್ಲ ಯಾಕೆ ಹೋಗ್ಬೇಕು ಸರ್? ಅವ್ರು ಏನ್ ಮಾಡ್ತಾರೆ? ಅವ್ರೇನೋ ಸಮಸ್ಯೆ ನಾವು ಮಾತಾಡ್ತೀವಿ. ಆಯ್ತು, ತಾವು ಈಗ ಒಂದು ಸಮಸ್ಯೆ ಕುರಿತು ತಾವು ಮಾತಾಡ್ಬೇಕು ಮುಖಂಡರ. ಆದ್ರೆ ಎಲ್ಲರೂ ಬಂದು ಕೂತ್ಕೊಂಡ್ರೆ ಏನಾಗ್ತದೆ, ಬೇರೆ ಬೇರೆ ಅಧಿಕಾರಿಗಳಿಗೆ ಸ್ಥಳಾವಕಾಶ ಸಮಸ್ಯೆ ಆಗ್ತದೆ. ಆನಂತರ ನಾವು ನೋಟಿಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀವಿ. ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ರೈತ ಸಂಘದವರು ಒಂದು ಬಣದಿಂದ ಒಬ್ಬರು ಮಾತ್ರ ಸಭೆಗೆ ಹಾಜರಾಗಿ ತಮ್ಮ ಅಹವಾಲನ್ನು ಸಲ್ಲಿಸುವುದು ಅಂತ ಹೇಳಿದ್ದೀವಿ. ಆದ್ರಿಂದ ತಾವು ಸಹಕರಿಸಬೇಕು. ಈಗ ಇವತ್ತಿನ ಸಭೆಗೆ ಮುಖ್ಯವಾಗಿ ತಾಲೂಕಿನ ತಹಶೀಲ್ದಾರ್ ದೊಡ್ಡ ಅಧಿಕಾರಿಗಳು ಬೇಕು. ಯಾಕಂದ್ರೆ ತಿಂಗಳಿಗೊಂದ್ಸಾರಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಕರೆದು ಅವರ ಅಹವಾಲುಗಳನ್ನು ತಗೊಳ್ತಾ ಅವರ ಸಲಹೆಗಳನ್ನು ನೀಡೋದ್ರ ಮೂಲಕ ಮೀಟಿಂಗ್ಗಳು ಮಾಡ್ತಾರೆ.
ಅವರಿಗೆಲ್ಲನೂ ಕೂಡ 40 ಪಂಚಾಯತಿಯಲ್ಲಿ ಏನೇನು ರೈತರಿಗೆ ಅನ್ಯಾಯ ಆಗಿದೆ ತಾಲೂಕಿನಲ್ಲಿ, ಯಾವ್ಯಾವ ಕಡೆ ಏನೇನು ಕಷ್ಟದಲ್ಲಿದ್ದಾರೆ ರೈತರು, ಯಾವ್ಯಾವ ಕಷ್ಟ ಅನುಭವಿಸ್ತಾ ಇದ್ದಾರೆ, ಏನೇನಾಗಿದೆ ಎಂಬುದು ಎಲ್ಲ ಮಾಹಿತಿ ಕೂಡ ತಾಲೂಕು ದಂಡಾಧಿಕಾರಿಗಳು ಮಾಹಿತಿ ಪಡೀತಾ ಇರ್ತಾರೆ. ತಾಲೂಕು ದಂಡಾಧಿಕಾರಿಗಳು ಇಲ್ಲ ಅಂತ ಹೇಳಿದ್ರೆ ನೀವು ಜಿಲ್ಲೆಯರು ಬಿಡ್ರಿ, ಜಿಲ್ಲೆಯಿಂದ ಬಂದಿದ್ದೀರಾ ಒಪ್ಪಿಗೆ ನಮಗೆ. ಇವತ್ತು ಸಂಬಂಧಪಟ್ಟಂತ ಕೃಷಿ ಇಲಾಖೆ ಇರಬೇಕು, ತೋಟಗಾರಿಕೆ ಇಲಾಖೆ ಇರಬೇಕು, ಮುಖ್ಯವಾಗಿ ತಾಲೂಕು ದಂಡಾಧಿಕಾರಿಗಳು ಬೇಕು, 25 ಇಲಾಖೆ ಇರಬೇಕು. ಎಲ್ಲಾ ಇಲಾಖೆ ಪೊಲೀಸ್ ಅಧಿಕಾರಿಗಳು ಬೇಕು. ಎಲ್ಲಾ ಇಲಾಖಾಧಿಕಾರಿಗಳು ನಿಮ್ಮ ಕ್ಷಮದಲ್ಲಿ ಬಂದ್ರೆ ನಾವು ಅಹವಾಲುಗಳನ್ನು ಹೇಳಲಿಕ್ಕೆ, ನಿಮ್ಮಿಂದ ಸಲಹೆಗಳನ್ನು ತಗೊಳ್ಳಿಕ್ಕೆ, ಮುಂದೆ ಯಾವ ರೀತಿ ಇದನ್ನ ಮುಂದುವರಿಸಿಕೊಂಡು ಹೋಗಬೇಕು ನಿಮ್ಮ ಇಲಾಖೆಗಳ ಮುದ್ದೆ ಎಂಬುದು ಕೂಡ ನಮಗೆ ಗೊತ್ತಾಗುತ್ತೆ. ಮಾನ್ಯ ದಂಡಾಧಿಕಾರಿಗಳೇ ಇಲ್ಲ. ಇವತ್ತು ಸಭೆ ಯಾವ ರೀತಿ ನಡೆಸ್ತಾರೆ, ನೀವು ವರದಿ ಯಾರು ಕೊಡ್ತಾರೆ? ಇದ್ದಾರೆ, ಅವ್ರ ಪರವಾಗಿ ಯಾರಿರ್ಬೇಕಾಗಿತ್ತು ಇದ್ದಾರೆ. ಈಗ ಮುಖ್ಯವಾಗಿ ತಾವು ರೈತರು ಈ ಸಭೆ ನಡಿಬೇಕಂದ್ರೆ ಸಹಕರಿಸಬೇಕು. ತಮ್ಮ ಬಡ್ದಿದ್ರೆ ಒಬ್ಬರು ಮಾತ್ರ ಇಲ್ಲಿ ಭಾಗವಹಿಸಬೇಕು, ಉಳಿದವ್ರು ಹೋಗ್ಬೇಕು. ಅವ್ರನ್ನ ಕರೆಸಿಬಿಡ್ರಿ, ತಹಶೀಲ್ದಾರ್ನ. ಅವ್ರು ಇಲ್ಲಂದ್ರೆ ಇಲಾಖೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಇದ್ದಾರೆ, ಬೇರೆಯವರು ಅಟೆಂಡ್ ಆಗಿದ್ದಾರೆ. ಈಗ ಕೆಲವರು ರೈತ ಸಂಘದಲ್ಲಿ ಬಂದಿರಲ್ಲ, ರಾಜಕೀಯ ಪಕ್ಷದಲ್ಲಿ ಇರ್ತಾರೆ, ಅವರ 100 ಸಮಸ್ಯೆಗಳಿದಾವೆ. ಹಂಗಾದ್ರೆ ಅವರು ಆ ಸಮಸ್ಯೆನ ಯಾರು ಹೇಳ್ಬೇಕು? ಈಗ ಎಂತ ಸಮಸ್ಯೆ ಅದು? ಯಾರು ಸಮಸ್ಯೆ? ಇಲ್ಲಿ ನೋಡ್ರಿ, ನೋಡಿ ಸರ್, ಜನರಲ್ ಆಗಿ ಮಾತಾಡುವಂತದ್ದು ಬೇಡ, ಜನರಲ್ ಆಗಿ ಮಾತಾಡುವಂತದ್ದು ಬೇಡ. ಇವಾಗ ಈ ನಮ್ಮ ತಾಲೂಕಿನಲ್ಲಿ ಅಲ್ಲ, ಈಗ ಅವರು ಮಠದಲ್ಲೇ ಇಲ್ಲ, ಅವರು ಹೌದು, ಅಂತವ್ರು ಹೊರಗಡೆ ಇರ್ಲಿ, ಅಂತವ್ರು ಹೊರಗಡೆ ಇರ್ಲಿ. ಕಾಮನ್ ರೈತರು ಸರ್. ಇಲ್ಲ ಅವ್ರು ಹೊರಗಡೆ ಇರ್ಲಿ, ಅಂತವ್ರೆಲ್ಲ ನಮ್ಗೆ ಕೊಡ್ಲಿ. ಅಲ್ಲ, ರೈತರ ಸಮಸ್ಯೆ ತಾನೇ ಚರ್ಚೆ ಮಾಡ್ತೀವಿ. ಯಾವುದು? ಇಲ್ಲಿ ರೈತರ ಸಮಸ್ಯೆ ತಾನೇ ಚರ್ಚೆ ಮಾಡ್ತಾ ಇರೋದು. ಯಾವ ರೈತರ ಸಮಸ್ಯೆ? ತಾಲೂಕಿನ ರೈತರ ಯಾರು ಚರ್ಚೆ? ಹೌದ್ರಿ, ಯಾವ ಬಡದಿಂದ ಬಂದ್ರೆ ಅವ್ರ ಮಾತ್ರ ಬಣ ಗಿಡ ಇಲ್ಲ, ಇಲ್ಲಿ ರೈತರ ಸಮಸ್ಯೆ ಬಣಗಳೆಲ್ಲ ಇಲ್ಲಿ ಮೆಮೊರಾಂಡಮ್ ಕೊಡ್ತಿರಲ್ವಾ? ಮುಷ್ಕರ ಮಾಡಿದ್ರೆ ಮೆಮೊರಾಂಡಮ್ ಕೊಡ್ತಿರಲ್ವಾ? ಅವ್ರವ್ರಿದ್ರೆ ಸಹಕಾರ ಆಗ್ತದೆ. ತಾವು ಈ ತರ ಸಹಕಾರ ಮಾಡೋದಿಲ್ಲ ಅಂದ್ರೆ ಬಂದ್ ಕೂತ್ಕೊಂಡ್ರೆ ಸಮಸ್ಯೆ ಇದ್ದಾಗ ಮಾತ್ರ ಮಾತಾಡ್ತಾರೆ. ಅದೊಂದು ನಿಯಮಾವಳಿಗಳು ಇರ್ತಾವೆ. ಸಮಸ್ಯೆ ಇದ್ದಾಗ ಮಾತ್ರ ಮಾತಾಡೋದಿಲ್ಲ, ಕೂತ್ಕೊಳ್ಳಿ, ನಾವು ಸಮಸ್ಯೆ ಅವಕಾಶ ಕೊಡಲಿಲ್ಲ ಅಂದ್ರೆ ಮತ್ತೆ ರೈತ ಸಮಸ್ಯೆ ಭಾಗವಹಿಸಬೇಕು. ರೋಡ್ ಬರ್ರಿ, ರೋಡ್ ಏನ್ ಮಾಡ್ತಾರೆ? ಇವರೊಬ್ಬನ ಬಂದ್ರೆ ಯಾರಿಲ್ಲ ಬರಯ, ಪೇಪರ್ ಯಾರಿಲ್ಲ. ಎಲ್ಲ ಭ್ರಷ್ಟಾಧಿಕಾರಿಗಳು ಅಲ್ಲ, ಸ್ವಲ್ಪನಾದ್ರೂ ರೈತರಿಗೆ ಎಲ್ಲ ಹೊರಕ್ಕೆ ಹೋಗ್ರಿ, ಅವರ ಮಾಡ್ಕೊಂಡು